ನಮಸ್ಕಾರ ಎಲ್ರಿಗೆ. ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಎಂತ ಕುಶಲಕ್ಷೇಮ ಸೌಖ್ಯ ಎಲ್ಲ ಉಂಟ? ನಮಗಂತೂ ಇಲ್ಲ. ಆದ್ರೆ ಸಹ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಸೆಕೆಂಡ್ ಟೆಸ್ಟ್, ಪಿಂಕ್ ಬಾಲ್ ಟೆಸ್ಟ್, ಸೆಕೆಂಡ್ ಟೆಸ್ಟ್ ಡೇ 2 ಅಲ್ಲೇ ಭಾರತ ಆಲ್ಮೋಸ್ಟ್ ಶರಣಾಗತಿ, ಅಂದರೆ ಒಫಿಷಿಯಲಿ ಶರಣಾಗತಿ ಆಗಿಲ್ಲ. ನಾಳೆ ಫಸ್ಟ್ ಸೆಷನ್ನಲ್ಲೇ ಭಾರತ ಸೋತ್ರೆ ಆಶ್ಚರ್ಯ ಏನೂ ಇಲ್ಲ. ಎಂತ ಮಾರ ಹೀಗೆಲ್ಲ ಮಾತಾಡೋದು ನಾಚಿಕೆ ಆಗೋದಿಲ್ಲ? ಅಲ್ಲ, ನಾಚಿಕೆ ಪ್ರಶ್ನೆ ಅಲ್ಲ. ಪ್ರಾಕ್ಟಿಕಲ್ ಆಗಿ ಹೇಳೋದಿದ್ರೆ ಭಾರತದ 5 ವಿಕೆಟ್ ಹೋಗಿದೆ, ಇನ್ನೂ ಸಹ ನಮ್ಮದು ಲೀಡ್ ಸ್ಟಾರ್ಟ್ ಆಗಲಿಲ್ಲ. ಸೊ ಅದೆಲ್ಲ ನೋಡಿದಾಗ ಭಾರತ ನಾಳೆ ಸೋತರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಎಸ್ಪೆಷಲಿ ಫಸ್ಟ್ ಸೆಷನಲ್ಲೇ ಸೋತರೆ ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ಸೊ ಭಾರತ 3 ದಿನಗಳ ಒಳಗೆ ಸೋಲ್ತದ, ಅದೊಂದು ಸ್ವಲ್ಪ ಬೇಜಾರಿನ ಸಂಗತಿ. ಏನು 1 ವಿಕೆಟ್ ಕಳೆದುಕೊಂಡಿತ್ತು ಆಸ್ಟ್ರೇಲಿಯಾ 86ಕ್ಕೆ 1, ಭಾರತದ 180ಕ್ಕೆ ಪ್ರತಿಯಾಗಿ 86ಕ್ಕೆ 1 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಂಥ ಆಸ್ಟ್ರೇಲಿಯಾ ಇವತ್ತು 337 ತನಕ ಹೋಯಿತು ಸ್ಕೋರು. ಕ್ರೆಡಿಟ್ಗೋಷ್ಟು ತಲೆನೋವು ಮಾಂತ್ರಿಕ ಹೆಡ್ಗೆ ಡಮ ಡಿಮಿಳ್ ಅಂತ ಹೊಡೆದ್ರು. 141 ಬಾಲಿಗೆ ಎಷ್ಟು ರನ್ ಹೊಡೆದ್ರು ಬ್ರೋ? ಒಂದು 80 ರನ್ ಹೊಡೆದ್ರು. 141 ಬಾಲಿಗೆ 140 ರನ್ ಹೊಡೆದ್ರು ಹೆಡ್. ಪ್ರಳಯ ಅಂತ ಕ್ಯಾರಿ ಬ್ಯಾಟ್ಸ್ಮನ್. ನಮಗೆ ಹೇಗೆ ಒಂದು ಪಂತ್ ಇದ್ದಾರೋ 100 ಸ್ಟ್ರೈಕ್ ರೇಟಲ್ಲಿ ಚಚ್ಚುವಂಥ ಆಟಗಾರ, ಲೆಫ್ಟ್ ಹ್ಯಾಂಡ್ ಆಟಗಾರ, ಹಾಗೆ ಆಸ್ಟ್ರೇಲಿಯಾ ತಂಡಕ್ಕೆ ಹೆಡ್. ಅದು ಸಹ ನಮ್ಮ ತಂಡ ಅಂತಂದರೆ ಅವ್ರಿಗೆ ಎಂತ ಅನ್ನಿಸ್ತದೆ ಎಂತ ಗ್ರಜ್ ಉಂಟಂದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಸಹ ಸೆಕೆಂಡ್ ಇನ್ನಿಂಗ್ಸಲ್ಲಿ ಚೆಂದ ಮಾಡಿ ಆಡಿದ್ರಲ್ಲ, ಈ ಟೆಸ್ಟ್ ಮ್ಯಾಚಲ್ಲಿ ಚಚ್ಚಿಸಿ ಯಾವ ರೇಂಜಿಗೆ ಚಚ್ಚಿಸಿಕೊಂಡ್ರು ಭಾರತದ ಬೌಲರ್ಸ್ ಅಂತಂದರೆ, ಎಸ್ಪೆಷಲಿ ರಾಣಾದು ಕೆಲವೊಂದು ಓವರಲ್ಲಿ 3 4, 4 4, 2 4 ಹೀಗೆ ಬರ್ತಾನೆ ಇತ್ತು. ಆ ರೇಂಜಿಗೆ ದಡ ಈವನ್ ಅಶ್ವಿನ್ ಅವರನ್ನು ಸಹ ಟಾರ್ಗೆಟ್ ಮಾಡಿದರು, 4 6 ಎಲ್ಲ ಹೊಡೆದ್ರು. ನಿನ್ನೆಯ ಆಟಗಾರ ಏನು ಮ್ಯಾಕ್ಸ್ವಿನಿ ಅವರು ಬೇಗ ಔಟ್ ಆದರು, ಸ್ಮಿತ್ ಅವರು ಬೇಗ ಔಟ್ ಆದರು. ಸೊ ಪ್ರಥಮ 3 ವಿಕೆಟ್ಗಳನ್ನು ಗಳಿಸಿಕೊಂಡಂಥದ್ದು ಅದು ತೆಗೆದದ್ದು ಬುಮ್ರಾ ಅವರು. ಅದಾದ ಮೇಲೆ ನಿನ್ನೆಯ ಬ್ಯಾಟ್ಸ್ಮನ್ ಲಬುಶಾನೆ ಮತ್ತೆ ಹೆಡ್ ಸೇರಿಕೊಂಡು ಒಂದು ಕಾಟ ಕೊಟ್ಟರು. ಲಬುಶಾನೆ ಅವರು ವೆಲ್ ಡಿಸರ್ವ್ಡ್ 64 ರನ್ ಹೊಡೆದು ಔಟ್ ಆದರು. ಅವ್ರದ್ದು ಬ್ಯೂಟಿಫುಲ್ ಕ್ಯಾಚ್, ಯಶಸ್ವಿ ಜೈಸ್ವಾಲ್ ಗಲ್ಲಿ ಅಂತ ಅಂದ್ಕೊಂಡಿದ್ದೇನೆ, ಅಲ್ಲಿ ಹಿಡಿದ ಕ್ಯಾಚ್, ಸೂಪರ್ ಕ್ಯಾಚ್. ನಿತೀಶ್ ರೆಡ್ಡಿ ಅವರ ಗುಡ್ ಲೆಂತ್ ಡೆಲಿವರಿ, ಸ್ವಲ್ಪ ಎಂತ ಹೇಳೋದು ಬಿಡ್ತಿತ್ತು, ಬಟ್ ಒಂದೇ ಕೈಲಿ ಪಟ್ ಅಂತ ಗ್ರ್ಯಾಬ್ ಮಾಡಿದರು ಏನು ಯಶಸ್ವಿ ಜೈಸ್ವಾಲ್ ಅವರು. ಅದಾದಮೇಲೆ ಇವ್ರದ್ದು ಆಟ ಇನ್ನೂ ಸಹ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಯ್ತಪ್ಪ ಹೆಡ್ ಅವ್ರಿಗೆ. ಅಲ್ಲಿಯ ತನಕ ಒಂದು ರೇಂಜಿಗೆ ಚಚ್ತಾ ಇದ್ದ. ಅದಾದಮೇಲೆ ಮಾರ್ಚ್ ಬಂದಮೇಲೆ ಅಂದು ಹೊಡೆದ್ರು. ಆ್ಯಂಡ್ ಕೃಪಾ ಕಟಾಕ್ಷ ಕೂಡ ಇತ್ತು, ಅಂಪೈರ್ ಕೃಪಾ ಕಟಾಕ್ಷ ಮಾರ್ಚ್ ಅವರಿಗೆ. ಮಾರ್ಚ್ ಅವರು ಕ್ಲೀನ್ LBW, ಅದು ಮಿಡಲ್ ವಿಕೆಟಿಗೆ ತಾಗ್ತಾ ಉಂಟು. ಫಸ್ಟ್ ಪ್ಯಾಡಿಗೆ ತಾಗಿ ಮತ್ತು ಬ್ಯಾಟಿಗೆ ತಾಗಿದ್ದು, ಆಯಿತಾ. ಇದು ಕನ್ಕ್ಲೂಸಿವ್ ಎವಿಡೆನ್ಸ್ ಇಲ್ಲ ಅಂತೆ ಅಂಪೈರ್ ಡಿಸಿಷನನ್ನು ಓವರ್ ಟರ್ನ್ ಮಾಡಲಿಕ್ಕೆ. ಥರ್ಡ್ ಅಂಪೈರಿಗೆ ಕನ್ಕ್ಲೂಸಿವ್ ಎವಿಡೆನ್ಸ್ ಇಲ್ಲ ಅಂತೆ. ಅದು ಬ್ಯಾಟಿಗೆ ತಾಗಿದ್ದ ಪ್ಯಾಡಿಗೆ ತಾಗಿದ್ದ ಫಸ್ಟ್ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ವಂತೆ. ಸೊ ನಾಟ್ ಔಟ್ ಅಂತ ಡಿಕ್ಲೇರ್ ಮಾಡಿದರು. ಸ್ಲೋ ಮೋಷನಲ್ಲಿ ನೋಡಿದಾಗ ಲಿಟ್ರಲಿ ಫಸ್ಟಿಗೆ ಬಾಲ್ ತಾಗಿದ್ದು ಪ್ಯಾಡಿಗೆ. ಇಟ್ ಈಸ್ ಪ್ಯಾಡ್ ಫಸ್ಟ್. ಅದು ಏನು ಬಾಲ್ ಎಲ್ಲಿ ಹೋಗ್ತಾ ಇತ್ತಂತ ನೋಡಿದರೆ, ಆ ಟ್ರಾಜೆಕ್ಟರಿ ನೋಡಿದರೆ ಲಿಟ್ರಲಿ ಮಿಡಲ್ ಸ್ಟಂಪಿಗೆ ತಾಗ್ತಾ ಉಂಟು. ಸೊ ದೊಡ್ಡ ಮೋಸ, ಮಹಾ ಮೋಸ. ಬಟ್ ಇನ್ನೊಂದು 9 ರನ್ ಗಳಿಸಿದಷ್ಟೇ ಮಾರ್ಚ್ ಅವರು. ಅದಾದಮೇಲೆ ಮಾರ್ಚ್ ಅವರ ಬ್ಯಾಟಿಗೆ ತಾಗೇ ಇರಲಿಲ್ಲ. ಬಾಲ್ ಹೀಗೆ ಎಜ್ಜಿಂದ ಹೀಗೆ ಪಾಸ್ ಆಯಿತು. ಆ ಏನು ಬ್ಯಾಟ್ ಪಾಸ್ ಆಗುವ ಟೈಮಿಗೆ ಅವರ ಬ್ಯಾಟ್ ಪ್ಯಾಡಿಗೆ ಬಡದಿತ್ತು. ಸೊ ಮಾರ್ಚ್ ಅವರು ಅಂದ್ಕೊಂಡ್ರಂತ ಕಾಣ್ತದೆ, ಅಯ್ಯಯ್ಯೋ ಎಜ್ಜಾಯಿತು ಮಾರೆ ಅಂತ. ಅಂಪೈರ್ ಅವರು ಔಟ್ ಕೊಟ್ಟರು, ಮಾರ್ಚ್ ಅವರು ಸಹ ನಡ್ಕೊಂಡು ಹೋದರು. ಸೊ ಅಲ್ಲಿಗೆ ಸರಿ ಆಯಿತು ಅಂತ ಒಂದು ಸಮಾಧಾನ ಪಡ್ಬೋದು. ಒಂದು ಥರ್ಡ್ ಅಂಪೈರ್ ಮೋಸ ಮಾಡಿದರು, ಅದಕ್ಕೆ ಕರೆಕ್ಟಾಗಿ ಮಾರ್ಚ್ ಅವರೇ ಸ್ವಲ್ಪ ಒಂದು 9 ರನ್ ಹೊಡೆದು ನಡ್ಕೊಂಡು ಹೋದರು ಅಂತ. ಬಟ್ ಆ ಕಡೆಯಿಂದ ಆ ಮನುಷ್ಯ ಅಯ್ಯೋ ಹೊಡಿತಾನೆ ಇದ್ರು. 76 ರನ್ನಲ್ಲಿದ್ದಾಗ ಅವರು ಔಟ್ ಆಗ್ತಾಯಿದ್ರು. ಸಿರಾಜ್ ಅವರೊಂದು ಕ್ಯಾಚ್ ಬಿಟ್ಟರು. ಅದಾದಮೇಲೆ ಹೆಡ್ ಅವರಿದೆ. ಅದಾದಮೇಲೆ ಹೆಡ್ ಅವರು 78 ರನ್ ಆದಾಗ ಫಸ್ಟ್ ಇದು ಕೀಪರ್ ಮತ್ತು ಸೆಕೆಂಡ್ ಸ್ಲಿಪ್ ನಡುವೆ ಸ್ವಿಂಕ್ ಅಂತ ಬಾಲ್ ಹೋಯಿತು. ಪಂತ್ ಟ್ರೈ ಮಾಡ್ಬೋದು ಹಿಡಲಿಕ್ಕೆ, ಪಂತ್ ಟ್ರೈ ಕೂಡ ಮಾಡಿಲ್ಲ. ಸೊ 76 ಮತ್ತು 78 ರನ್ನಲ್ಲಿದ್ದಾಗ ಜೀವದಾನ ಪಡೆದುಕೊಂಡಂತಹ ಹೆಡ್ ಅವರ ಆಟ 140 ತನಕ ಹೋಯಿತು. ಆ ಓವರಲ್ಲಿ ಔಟ್ ಆದ ಓವರಲ್ಲಿ ಒಂದು 4 ಬಂತು, ಒಂದು 6 ಬಂತು. 6 ಹೊಡೆದ ನೆಕ್ಸ್ಟ್ ಬಾಲ್ ಸಿರಾಜ್ ಅವರು ಒಂದು ಬ್ಯೂಟಿಫುಲ್ ಬಾಲ್ ಯಾರ್ಕರ್ ಹಾಕಿದರು. ಹೆಡ್ ಅವರು ಬೋಲ್ಡ್ ಆದರು. ಆವಾಗ ಹೆಡ್ ಅವರು ಔಟ್ ಆದಮೇಲೆ ವೆಲ್ ಬೌಲ್ಡ್ ಮ್ಯಾಚ್ ಹಾಗೇನೋ ಅವ್ರದ್ದೊಂದು ಆ್ಯಕ್ಸೆಂಟ್ ಉಂಟಲ್ಲ, ಅಂದರೆ ಚಂದ ಮಾಡಿ ಬಾಲ್ ಹಾಕಿದ್ದು ಮಾರ್ರೆ ಅಂತೇನೋ ವೆಲ್ ಬೌಲ್ಡ್ ಅಂತೇನೋ ಅಂದಿದ್ದಾರೆ. ನಮ್ಮ ಸಿರಾಜ್ ಆ ಪಾಪ ಅರ್ಥ ಆಗಲಿಲ್ಲ, ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ, ಗೆಳೌಟ್ ಹಾಗೆ ಹೀಗೆ ಅಂತ ಅಂದ್ಕೊಂಡು. ಕೊನೆಗೆ ಹೆಡ್ ಸಹ ಏನೋ ಬೈದ್ರು ಅಂತ ಕಾಣ್ತದೆ. ಹೇಳೋದು ಫಸ್ಟ್ ಆಫ್ ಆಲ್
ಆ ಮನುಷ್ಯ 140 ರನ್ ಹೊಡೆದಿದ್ದಾರೆ. ಹೋಗಿ ಕಂಗ್ರ್ಯಾಚುಲೇಟ್ ಮಾಡಬೇಕು ಹೊರತು ಅಲ್ಲಿ ಜಗಳ ಆಡೋದಲ್ಲ. ನಮ್ಮ ಸಿರಾಜನ್ ಎಂತ ಹೇಳೋದು ಮಾರೆ, ಹೆಡ್ ಅವ್ರನ್ನ 4 ರನ್ನಿಗೆ ಔಟ್ ಮಾಡಿದಾಗೆ ಬಿಹೇವ್ ಮಾಡಿದರು. 140 ರನ್ ಹೊಡೆದು ಲಿಟ್ರಲಿ ಆಸ್ಟ್ರೇಲಿಯಾ ಅಂದರೆ ಡ್ರೈವಿಂಗ್ ಸೀಟಲ್ಲಿ ಆಸ್ಟ್ರೇಲಿಯಾವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸೊ 337ಕ್ಕೆ ಆಸ್ಟ್ರೇಲಿಯಾ ಆಲ್ ಔಟ್ ಆಯಿತು. ಆ್ಯಂಡ್ ಅವರ ಲೀಡ್ 157 ರನ್. ಆಸ್ಟ್ರೇಲಿಯಾ ಪಿಚ್ಚಲ್ಲಿ ಅದು ಸಹ ಈ ಥರ ಡೇ ಆ್ಯಂಡ್ ನೈಟ್ ಮ್ಯಾಚ್ ಪಿಂಕ್ ಬಾಲ್ ಟೆಸ್ಟಲ್ಲಿ 157 ರನ್ ಲೀಡ್ ಅಂತಂದರೆ ಅದು ಒಂದು ಬೃಹತ್ ಲೀಡ್. ಅಲ್ಲಿಯೇ ಜಗಜ್ಜಾಹೀರಾಗಿದೆ ಈ ಮ್ಯಾಚ್ ನಾವು ವಿನ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ. ಬಟ್ ಯಾರಿಗೆ ಗೊತ್ತುಂಟು, ಫಸ್ಟ್ ಟೆಸ್ಟ್ ಇದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಬಂತಲ್ಲ, ಆ ಥರ ಏನಾದ್ರು ಪ್ರದರ್ಶನ ಮಾಡ್ಬೋದಾ ಭಾರತ ಅಂತ ನಾವು ಏನೋ ಒಂದು ಸಣ್ಣ ಆಶಾಭಾವನೆ ಇತ್ತು. ಒಂದು ಚಿಕ್ಕದು ಏನೋ ಒಂದು ಮಾಡ್ಬೋದು, ಜೈಸ್ವಾಲ್ ರಾಹುಲ್ ಎಲ್ಲ ಓಪನಿಂಗ್ ಕಾಂಬಿನೇಷನ್ ಆ ಥರ 200 ಬರ್ತದಾ. ಅಣ್ಣ ಸ್ವಲ್ಪ ಜಾಸ್ತಿ ಓವರ್ ಆಯ್ತಲ್ಲ ಇದೆಲ್ಲ ಎಕ್ಸ್ಪೆಕ್ಟೇಷನ್. ಭಾರತ ದಿನದ ಆಟದ ಅಂತ್ಯಕ್ಕೆ 128 ರನ್ನಿಗೆ 5 ವಿಕೆಟ್ ಕಳೆದುಕೊಂಡಾಗಿದೆ. ಇನ್ನೂ ಸಹ 29 ರನ್ ಹಿಂದೆ ಉಂಟು. ಇನ್ನೂ ಸಹ ನಮ್ಮದು ಲೀಡೇ ಸ್ಟಾರ್ಟ್ ಆಗಲಿಲ್ಲ. ಜೈಸ್ವಾಲ್ 24 ರನ್ ಹೊಡೆದು ಔಟ್ ಆದರು. ರಾಹುಲ್ ಅವರು 7 ರನ್ ಹೊಡೆದ್ರು. ಗಿಲ್ ಅವರು 28 ರನ್. ಮತ್ತೆ ಪುನಃ ಆಲ್ಮೋಸ್ಟ್ ಲೈಕ್ ರನ್ನ ಬಾಲ್ ಒಳ್ಳೆ ಅಂದರೆ ಅವರದ್ದು ಒಂದು ಆಟ ಭಾರಿ ಚೆಂದ ಇತ್ತು. ಅದು ದೊಡ್ಡ ಆಟವಾಗಿ ಕನ್ವರ್ಟ್ ಆಗಲಿಲ್ಲ. ಈ ಟೆಸ್ಟ್ ಮ್ಯಾಚಲ್ಲಿ ಮತ್ತೊಮ್ಮೆ ಡಿಸಪಾಯಿಂಟ್ ಮಾಡಿದ್ದು ಕೊಹ್ಲಿ ಅವರು. 11 ರನ್ ಹೊಡೆದು ಔಟ್ ಆದರು. ಇದು ನಾನು ಅದು ಹೇಳೋದು ಬಿಡ್ತೇನೆ. ಯಾಕೆ ಹೇಳಬೇಕು, ಮನುಷ್ಯನಿದು ಈಗೋ ಇರಬಾರ್ದು. ಅವರಿಗೆ ಗೊತ್ತುಂಟು ಅವರಿಗೆ ಹೇಗೆ ಔಟ್ ಆಗ್ತಿದ್ದಾರೆ ಅಂತ. ಇಷ್ಟು ವರ್ಷ ಅವರು ಕ್ರಿಕೆಟ್ ಆಡ್ಕೊಂಡು ಬಂದಿರಲ್ಲ, ಎಲ್ರಿಗೂ ಸಹ ಗೊತ್ತುಂಟು. 5th ಸ್ಟಂಪ್ ಬಾಲು ಅದನ್ನು ಕೆಣಕ್ಲಿಕ್ಕೆ ಹೋಗ್ತಾರೆ, ಎಡ್ಜ್ ಆಗ್ತದೆ, ಔಟ್ ಆಗ್ತಾರೆ. ಇದು ಎಷ್ಟೋ ವರ್ಷದಿಂದ ನಡ್ಕೊಂಡು ಬರ್ತಾ ಉಂಟು. ಇನ್ನೂ ಸಹ ಅದನ್ನು ಅವರು ರೆಕ್ಟಿಫೈ ಮಾಡಿದರೆ ನಾವೇ ಹೇಳಿ ಎಂತ ಯೂಸ್ ಇಲ್ಲ. ಅದು ಮೇ ಬಿ ಒಂದು ಪರ್ಸ್ನಲ್ಲಿಗೆ ಅದು ಹೇಗೆ ನೋಡಬಿಡು ಇವತ್ತು ಹೇಗೆ ಔಟ್ ಆಗ್ತೇನೆ, ನಾನು ಹೊಡಿತೇನೆ, ಅದು 4 ಹೋಗಲಿ, ಆ ಥರ ಮೈಂಡ್ ಸೆಟ್ಟಲ್ಲಿದ್ದಾರೆ. ನಂಗೆ ಗೊತ್ತಿಲ್ಲ ಮಾರೆ. ಅವರು ಆ ಬಾಲ್ ಮುಟ್ಲಿಕ್ಕೆ ಹೋಗಬಾರ್ದು. ಎಲ್ಲರಿಗೂ ಸಹ ಗೊತ್ತುಂಟಲ್ಲ, ಆ ಸ್ವಿಂಗ್ ಆಗ್ತಾ ಇರುವಾಗ ಒಂದು ಆ ಪಿಚ್ಚಲ್ಲಿ ಒಂದು ತೇವಾಂಶ ಎಲ್ಲ ಇದ್ದರೆ, ಅಥವಾ ಪಿಂಕ್ ಬಾಲ್ ಅಂತೂ ಇನ್ನೂ ಸಹ ಸ್ವಿಂಗ್ ಆಗ್ತದೆ. ಆ ಥರದ ಕಂಡೀಷನಲ್ಲಿ ಆ ಕೆಣಕ್ಲಿಕ್ಕೆ ಹೋಗಬಾರ್ದು. 5th ಸ್ಟಂಪ್ 6th ಸ್ಟಂಪ್ ಬಾಲನ್ನು ಕೆಣಕ್ಲಿಕ್ಕೆ ಹೋಗಬಾರ್ದು ಅನ್ನೋದು ಅವರಿಗೆ ಸಹ ಗೊತ್ತಿರ್ತದೆ. ನಾವೆಂತ ಹೇಳೋದು, ಅವರಿಗೂ ಅಷ್ಟು ದೊಡ್ಡ ಬ್ಯಾಟ್ಸ್ಮನ್ ಅವ್ರಿಗೆ ಗೊತ್ತಿಲ್ವಾ? ಮತ್ತೆ ಪುನಃ ಹಾಗೆ ಕೆಣಕ್ಲಿಕ್ಕೆ ಹೋದರು, ಎಡ್ಜ್ ಆಗಿ ಔಟ್ ಆದರು. ರೋಹಿತ್ ಶರ್ಮಾ ಒಂದು ಮಿಡ್ಲ್ ಆರ್ಡ್ರಲ್ಲಿ ಬರ್ತೇನೆ ಅಂತಂದರು. ಫಸ್ಟ್ ಇನ್ನಿಂಗ್ಸಲ್ಲಿ 3 ರನ್ ಹೊಡೆದ್ರು, ಸೆಕೆಂಡ್ ಇನ್ನಿಂಗ್ಸಲ್ಲಿ 6 ರನ್ ಹೊಡೆದ್ರು. ಆ ಥರ ಅವರು ಸಹ ರೋಹಿತ್ ಶರ್ಮಾ ಅವರು ಆ ಥರ ಸುಮಾರು ಸಲ ಔಟ್ ಆಗಿದ್ದಾರೆ. ಬ್ಯೂಟಿಫುಲ್ ಬಾಲ್ ಕಮಿನ್ಸ್ ಅವರದು. ಬಟ್ ರೋಹಿತ್ ಶರ್ಮಾ ಅವರು ಆ ಥರ ಸುಮಾರು ಸಲ ಬೋಲ್ಡ್ ಆಗಿದ್ದಾರೆ. ಏನಾದರೂ ಅವರೇ ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಬೇಕು, ಈ ಥರ ಔಟ್ ಆಗಬಾರ್ದು ಅಂತ. ಸೊ ಈ ಥರ ಎಲ್ಲರೂ ಸಹ ಕೈ ಚೆಲ್ಲಿದರು. ಎಗೈನ್ ಪಂತ್ ಮತ್ತು ನಿಶಿತ್ ರೆಡ್ಡಿ ಇದ್ದಾರೆ. ಪಂತ್ ಅವರು ಒಂದು 2 ಸಲ ನೆಲಕ್ಕೆ ಬಿದ್ದಾಯಿತು ಆಲ್ರೆಡಿ. ಹೇಗೆ ಅಂತಂದರೆ, ಒಂದು ರಿವರ್ಸ್ ಸ್ಕೂಪ್ ಮಾಡ್ಲಿಕ್ಕೆ ಹೋಗಿ ಬಿದ್ದರು, ಇನ್ನೊಂದು ಸಲ ಸ್ವೀಪ್ ಮಾಡ್ಲಿಕ್ಕೆ ಹೋಗಿ ಬಿದ್ದರು. 4 ಗಿರೆಲ್ಲ ಬಂತು. ಸ್ವಲ್ಪ ಬೀಳೋದು ಕಡಿಮೆ ಮಾಡಲಿ ಅಂತ, ಮತ್ತೆ ಅದು ಬಿದ್ದು ಎಂತ ಗಾಯಗೀಯ ಆಗೋದು ಬೇಡ ಅಂತ. ನಿತೀಶ್ ರೆಡ್ಡಿ ಅವರು ಸಹ 14 ಬಾಲ್ಗೆ 15 ರನ್ ಹೊಡೆದ್ರು. ಇವರು 28 ರನ್ ನಾಟ್ ಔಟು. ಪಂತ್ ಅವರು ನಾಳೆ ನೋಟೇಬಲ್ ಬ್ಯಾಟಿಂಗ್ ಪೇರ್ ಇರೋದು ಇದು ಒಂದೇ. ಇವರು ಎಷ್ಟೊತ್ತು ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಅಶ್ವಿನ್ ಅವರು ಎಷ್ಟೊತ್ತು ಸಹಕಾರ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಪವಾಡ ಆದರೆ ಒಳ್ಳೆಯದೇ ಅಪ್ಪ. ನಾಳೆ ಭಾರತ ದೊಡ್ಡ ಮೊತ್ತ ಕಲೆ ಹಾಕಿ ವಿನ್ನಿಂಗ್ ಪೊಸಿಷನಿಗೆ ಬಂದರೆ ಅದು ಖುಷಿಯ ವಿಚಾರಣೆ. ಬಟ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಯಾಕೋ ಇದು ಗೇಮ್ ಇಟ್ ಈಸ್ ಡನ್ ಆ್ಯಂಡ್ ಡಸ್ಟೆಡ್ ಅಂತ ಅನ್ನಿಸ್ತಾ ಉಂಟು. ಆ್ಯಂಡ್ ಗಿಲ್ ಅವರು ಔಟ್ ಆದ ಬಾಲ್, ಅಮ್ಮ ದೇವ ಏನು ಬಾಲ್ ಮಾರೋದು. ಸ್ಟಾರ್ಕ್ ಅವರು ಯಾರು ಅಶ್ವಿನ್ ಅವ್ರನ್ನ LBW ಮಾಡಿದ್ರಲ್ಲ, ಅದೇ ಥರ ಇತ್ತು. ಫುಲ್ಲರ್ ನಾನು ಸಹ ಲೆಫ್ಟ್ ಹ್ಯಾಂಡ್. ಸೊ ನಿಮಗೆ ಹೇಗೆ ಕಾಣ್ತಿದೆ ಗೊತ್ತಿಲ್ಲ, ವಿಡಿಯೋ ಇದು ಫ್ಲಿಪ್ ಆಗಿರ್ತದೆ ಗೊತ್ತಿಲ್ಲ. ಅವರು ಯೂಶ್ವಲಿ ಬಾಲ್ ಹಾಕಿದರೆ ಪಿಚ್ಚಾಗಿ ಹೇಗೆ ಒಂದು ಟ್ರಾಜೆಕ್ಟರಿ ಹೋಗ್ತದಲ್ಲ ಬಾಲು, ಅದರದ್ದು ತದ್ವಿರುದ್ಧವಾಗಿತ್ತು. ಪಿಚ್ಚಾಗಿ ಒಳಗೆ ಬಂದ ಫುಲ್ಲರ್ ಲೆಂತ್ ಡೆಲಿವರಿ, ಡಮಾರ್, ಅದು ಅನ್ಪ್ಲೇಯಬಲ್ ಡೆಲಿವರಿ ಥರ ಇತ್ತು. ಗಿಲ್ ಅವರು ಔಟ್ ಆದ ಬಾಲು. ಆ್ಯಂಡ್ ಜೈಸ್ವಾಲ್ ಹೇಳಿದಾಗೆ ಬಾಲ್ ಈಸ್ ಕಮಿಂಗ್ ಟು ಸ್ಲೋ ಅಂತೇನ ಝುಯ್ ಅಂತ ಬರ್ತಾ ಉಂಟು ಸ್ಟಾರ್ಕ್ ಅವರದು ಬಾಲ್ ಅಂತೂ ಈ ಮ್ಯಾಚಲ್ಲಿ. ಅದ್ಭುತವಾಗಿರುವಂಥ ಬಾಲು. ಆ್ಯಂಡ್ ಬೋಲಾಂಡ್ ಅವರು ಮಾರ್ರೆ ಫಸ್ಟ್ ಇನ್ನಿಂಗ್ಸಲ್ಲಿ ಸಹ ಫಸ್ಟ್ ಬಾಲಲ್ಲೇ ವಿಕೆಟ್ ತೆಗೆದಿದ್ರು, ಮತ್ತು ಅದು ನೋ ಬಾಲ್ ಅಂತೆಲ್ಲ ಆಯಿತು. ಇವತ್ತು ಸಹ ಹಾಗೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಫಸ್ಟ್ ಬಾಲೇ ಜೈಸ್ವಾಲ್ ಅವ್ರನ್ನ ಔಟ್ ಮಾಡಿದರು. ಜೈಸ್ವಾಲಿದು ಫಸ್ಟ್ ಬಾಲ್ ಅಲ್ಲ, ಬೋಲಾಂಡ್ ಅವರದು ಫಸ್ಟ್ ಬಾಲು. ಎಡ್ಜಾಗಿ ಕೀಪರ್ ಕ್ಯಾಚ್ ಕೊಟ್ಟೋದ್ರು. ಸೊ ನಥಿಂಗ್ ಈಸ್ ವರ್ಕಿಂಗ್ ರೈಟ್ ನೌ ಫಾರ್ ಟೀಮ್ ಇಂಡಿಯಾ ಈ ಟೆಸ್ಟ್ ಮ್ಯಾಚಲ್ಲಿ. ಹೋಪ್ಫುಲಿ 3rd ಟೆಸ್ಟ್ ಮ್ಯಾಚಿಂದ ಮತ್ತೆ ಪುನಃ ಪುಟಿದೇಳ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ನಾಳೆಯ ಆಟ ಹೇಗಿರುತ್ತೆ ಅಂತ ನೋಡುವ. ಸರಿ, ಬರ್ತೇನೆ. ನಮಸ್ಕಾರ.